ಸ್ಟೇಡಿಯಂನಲ್ಲಿ ಭೀಕರ ಕಾಲ್ತುಳಿತಕ್ಕೆ 11 ಜನ ಬಲಿಯಾಗಿದ್ದಾರೆ. ಆದರೆ ಡಿಸಿಪಿ ಒಬ್ಬರಿಂದ ಭಾರಿ ಅನಾಹುತ ಸಹ ತಪ್ಪಿದೆ. ಡಿಸಿಪಿ ಸೈದುಲ್ಲಾ ಅವರು ಇಲ್ಲದೇ ಇದ್ದಿದ್ರೆ ಮತ್ತಷ್ಟು ಸಾವುಗಳು ಸಂಭವಿಸುವ ಸಾಧ್ಯತೆ ಇತ್ತು. ಗೇಟ್ ನಂಬರ್ 19ರಲ್ಲಿ ಡಿಸಿಪಿ ಸೈದುಲ್ಲಾ ಅವರು ಇರ್ತಾರೆ. ಉತ್ತರ ವಿಭಾಗದ ಡಿಸಿಪಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ 19ನೇ ಗೇಟ್ನಲ್ಲಿ ಇವರಿದ್ರು. ಡಿಸಿಪಿ ಅವರ ಸಮಯ ಪ್ರಜ್ಞೆಯಿಂದಲೇ ಭಾರಿ ಅನಾಹುತ ಸಹ ಆ ದಿನ ತಪ್ಪಿದೆ. ಜನಸಂದಣಿ ಆಗ್ತಾ ಇದ್ದಂತೆ ಆ ಜನರನ್ನ ಚದುರಿಸಿದ್ದಾರೆ ಡಿಸಿಪಿ ಸೈದುಲ್ಲಾ. ಜನರನ್ನ ಚದುರಿಸದೇ ಇದ್ದಿದ್ರೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇತ್ತು. 25ರಿಂದ 30 ಮಂದಿ ಸಾವಿಗೀಡಾಗುವಂತಹ ಸಾಧ್ಯತೆ ಇತ್ತು. ಡಿಸಿಪಿಯನ್ನೇ 2 ಬಾರಿ ತಳ್ಳಿ ಬೀಳಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಲಾಠಿಯಿಂದ ಹೊಡೆದು ಡಿಸಿಪಿ ಅವರೆಲ್ಲರನ್ನ ಸಹ ಚದುರಿಸಿದ್ರು. ಕೆಳಗ್ ಬಿದ್ದವರನ್ನ ಕೂಡಲೇ ಮೇಲೆತ್ತಿ ರಕ್ಷಣೆ ಸಹ ಮಾಡಿದ್ದಾರೆ. ಅಲ್ಲಿ ಯಾರೆಲ್ಲ ಈ ನೂಕುನುಗ್ಗಲಾದಂತಹ ಸಂದರ್ಭದಲ್ಲಿ ಕೆಳಗ್ ಬಿದ್ರು ಅವ್ರನ್ನ ತಕ್ಷಣ ಮೇಲಕ್ಕೆತ್ತಿ ರಕ್ಷಣೆ ಮಾಡಿದ್ದಾರೆ. ಇಲ್ಲಾಂದ್ರೆ ಅವ್ರ ಮೇಲೆ ಮತ್ತೊಂದಷ್ಟು ಜನ ಬೀಳ್ತಾ ಇದ್ರು. ಸಾವಿನ ಸಂಖ್ಯೆ ಸಹ ಹೆಚ್ಚಾಗ್ತಾ ಇತ್ತು. ತಮ್ಮ ಪ್ರಾಣವನ್ನೂ ಸಹ ಲೆಕ್ಕಿಸದೆ ಸೈದುಲ್ಲಾ ಅವರು ಅವತ್ತು ಆ ಗುಂಪನ್ನ ಚದುರಿಸಿದಂತಹ ದೃಶ್ಯಗಳನ್ನ ಸಹ ನೀವು ನೋಡಿದ್ದೀರಾ. ಗೇಟ್ ನಂಬರ್ 19ರಲ್ಲಿ ಡಿಸಿಪಿ ಸೈದುಲ್ಲಾ ಅವರು ಅವರೊಬ್ಬರೇ ಇರ್ತಾರೆ. ಇನ್ಯಾರೂ ಸಹ ಸಿಬ್ಬಂದಿ ಇರಲ್ಲ, ಅಲ್ಲಿ ಪೊಲೀಸರು ಯಾರೂ ಸಹ ಇರೋದಿಲ್ಲ. ಅವರೊಬ್ಬರೇ ನಿಂತು ಆ ಗುಂಪನ್ನ ಚದುರಿಸಿದ್ರು. ಒಂದು ವೇಳೆ ಅವರು ಚದುರಿಸದೇ ಇದ್ದಿದ್ರೆ ಅಲ್ಲೂ ಸಹ ಕಾಲ್ತುಳಿತ ಆಗಿ ಸಾಕಷ್ಟು ಜನ ಸಾವಿಗೀಡೋ ಸಾಧ್ಯತೆ ಇತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಸೈದುಲ್ಲಾ ಅವರು ಗೇಟ್ ನಂಬರ್ 19ರ ಬಳಿ ಇಲ್ಲದೆ ಇದ್ದಿದ್ರೆ, ಆ ಜನರನ್ನ ಚದುರಿಸದೇ ಇದ್ದಿದ್ರೆ ಮತ್ತಷ್ಟು ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಪ್ರಾಣವನ್ನೂ ಸಹ ಲೆಕ್ಕಿಸದೆ ಅವ್ರ ಪ್ರಾಣನೇ ಮುಂದಿಟ್ಬಿಟ್ಟು ರಕ್ಷಣೆ ಮಾಡಿರೋದು. ಕಿರಣ್, ಖಂಡಿತ ಪ್ರಗತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವತ್ತು ಏನಾಯ್ತು ಅಂತ ನೋಡೋದಾದ್ರೆ, ಮುಖ್ಯವಾಗಿ ಗೇಟ್ ನಂಬರ್ 18, 19ರ ಬಳಿ ಸಾಕಷ್ಟು ಜನ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ವಿಭಾಗ ಡಿಸಿಪಿ ಆಗಿರ್ತಕ್ಕಂಥ ಸೈದುಲ್ಲಾ ಅಡಾವತ್ ಕೂಡ ಅಲ್ಲೇ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಕಾಲ್ತುಳಿತ ಹೆಚ್ಚಾಗುತ್ತೆ, ಸಾವು ನೋವು ಸಂಭವಿಸ್ತಾ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರ್ತಾರೆ. ಅಭಿಮಾನಿಗಳು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೈದುಲ್ಲಾ ಅಡಾವತ್ ಡಿಸಿಪಿ ಏನಿದ್ದಾರೆ ಒಬ್ಬರೇ ಸಹ ಆ ಜನರನ್ನ ಚದುರಿಸಿ ಕೆಲಸ ಮಾಡಿರ್ತಕ್ಕಂಥದ್ದು. ಒಂದು ಮಾಹಿತಿ ಪ್ರಕಾರ ಒಂದು 25ರಿಂದ 30 ಸಾವುಗಳು ಸಂಭವಿಸ್ತಾ ಇದೆ. ಈಗ 11 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ಸೈದುಲ್ಲಾ ಅಡಾವತ್ ಅವರ ಸಮಯ ಪ್ರಜ್ಞೆಯಿಂದ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು. ದೊಡ್ಡ ಅನಾಹುತ ಆಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ಕೆಳಕ್ ಬೀಳ್ತಾರೆ. ಫ್ಯಾನ್ಸ್ಗಳು ಮಾತನ್ನ ಕೇಳೋದಿಲ್ಲ, ಗೇಟ್ ಅನ್ನ ದಾಟ್ಕೊಂಡು ಒಳಗೆ ಹೋಗ್ತಾ ಇರ್ತಾರೆ. ಒಂದ್ ಕಡೆ ಡಿಸಿಪಿ ಸೈದುಲ್ಲಾ ಅಡಾವತ್ ಅನ್ನೇ ಸಹ ನೂಕಿ 2 ಬಾರಿ ಬಿದ್ದು ಎದ್ದು ಅವರು ಹೋಗಿರ್ತಕ್ಕಂಥ ಅವ್ರಿಗೂ ಸಹ ಇಂಜುರೀಸ್ ಆಗಿರ್ತಕ್ಕಂಥದ್ದು. ಅವ್ರ ಮೇಲೆ ಬಿದ್ದು ಆ ನಂತರ ಡಿಸಿಪಿ ಕೂಡ ಜನರನ್ನ ಚದುರಿಸೋ ಕೆಲಸ ಮಾಡ್ತಾರೆ. ಅವ್ರೊಬ್ಬರೇ ಇರ್ತಾರೆ. ಲಾಠಿ ತೆಗೆದುಕೊಂಡು ಹೊಡೆದು ಓಡಿಸೋ ಪ್ರಯತ್ನ ಮಾಡಿದ್ರು ಸಹ ಅವರು ಕೇಳೋದಿಲ್ಲ. ಆ ನಂತರ ಅವರನ್ನೇ ಸಹ ನೂಕ್ಕೊಂಡು ಹೋಗ್ತಾರೆ. ಒಂದು ಮಾಹಿತಿ ಪ್ರಕಾರ ಸುಮಾರು 25ರಿಂದ 30 ಜನ ಕೆಳಗಡೆ ಬಿದ್ದಿರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನೆಲ್ಲ ಸಹ ರಕ್ಷಣೆ ಮಾಡೋ ಕೆಲಸವನ್ನ ಡಿಸಿಪಿ ಮತ್ತೆ ಸ್ಟೇಡಿಯಂ ಕೆಲ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಏನಾದ್ರೂ ಮೈ ಮರ್ತಿದ್ರೆ ಸ್ವಲ್ಪ ಅದಲ್ಲಿ ಅನಾಹುತಗಳು ಸಾವು ನೋವು ಸಂಭವಿಸೋದು ಕಡಿಮೆ ಆಗಿರ್ತಕ್ಕಂಥದ್ದು. ಸುಮಾರು 25ರಿಂದ 30 ಮಂದಿ ಕಾಲ್ತುಳಿತಕ್ಕೆ ಸಾವನ್ನಪ್ಪೋ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಡಿಸಿಪಿ ಅವರು ಅಲ್ಲಿರ್ತಾರೆ. ಅವರನ್ನೇ ಸಹ ಒಳಗಡೆ ನೂಕ್ಕೊಂಡು ಹೋಗ್ತಾರೆ. ಕೊನೆಗೆ ಅವರಿಂದ ಲಾಠಿ ತೆಗೆದುಕೊಂಡು ಹೊಡೆಯೋ ಪ್ರಯತ್ನ ಮಾಡಿದ್ರು ಸಹ ಅಭಿಮಾನಿಗಳು ಮಾತನ್ನ ಕೇಳೋದಿಲ್ಲ. ನಂತರ ಅವರನ್ನೇ ಸಹ ಗೇಟ್ ನಿಂದ ಒಳಗೆ ನೂಕ್ಕೊಂಡು ಹೋಗ್ತಾರೆ. ಅವರು ಕೂಡ ಹೋಗಿ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾರೆ. ಅವರು ಕೈ ಕಾಲುಗಳಿಗೆ ಅವ್ರಿಗೂ ಸಹ ಇಂಜುರಿ ಆಗುತ್ತೆ. ಕೊನೆಗೆ ಅವ್ರ ಕೈಲೂ ಸಾಧ್ಯ ಆಗೋದಿಲ್ಲ. ಅವರನ್ನೇ ಸಹ ನೂಕ್ಕೊಂಡು ಹೋಗ್ತಾರೆ. ಒಳಗಡೆ ಕೂಡ ಅವರು ಹೊರಟೋಗ್ತಾರೆ. ನಂತರ ಅವರ ಲಾಠಿಯನ್ನ ಕೊಟ್ಟು ಅಲ್ಲಿದ್ದಂತ ಏನು ಸ್ಟೇಡಿಯಂ ಸಿಬ್ಬಂದಿಗೆ ಲಾಠಿ ಕೊಟ್ಟು ಹೊಡೆಯು ಅಂತ ಹೇಳ್ತಾರೆ. ಆ ಹೊಡೆದ್ರು ಸಹ ಜನ ವಾಪಸ್ ಹೋಗೋದಿಲ್ಲ. ವಾಪಸ್ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ರು ಸಹ ಸೈದುಲ್ಲಾ ಅಡಾವತ್ತು ಯಾರು ಸಹ ಕೇಳೋದಿಲ್ಲ. ಡಿಸಿಪಿ ಸೈದುಲ್ಲಾ ಅಡಾವತ್ತು ಎಷ್ಟು ಕೇಳ್ಕೊಂಡ್ರು ಸಹ ಜನ ಒಳಗಡೆ ನುಗ್ಗೋದನ್ನ ಬಿಡೋದಿಲ್ಲ. ಕೊನೆಗೆ ಅವರೇ ಸಹ ಲಾಠಿ ತೆಗೆದುಕೊಂಡು ಹೊಡೆಯೋ ಪ್ರಯತ್ನ ಮಾಡಿದ್ರು ಸಹ ಜನ ಬಗ್ಗೋದಿಲ್ಲ. ಆ ವೇಳೆಗಾಗಲೇ ಸಹ ಸಾಕಷ್ಟು ಒಂದು 30-40 ಮಂದಿ ಕೆಳಗಡೆ ಬಿದ್ದಿರ್ತಾರೆ. ಅವರನ್ನ ಸಹ ಎಳೆದು ಸಿಬ್ಬಂದಿ ಬಿಡ್ತಾ ಇರ್ತಾರೆ. ಸೈದುಲ್ಲಾ ಅಡಾವತ್ ಕೂಡ ಡಿಸಿಪಿ ಅವರನ್ನ ಎಳೆದು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ 20ರಿಂದ 30 ಮಂದಿ ಸಾವನ್ನಪ್ಪಬೇಕಿತ್ತು. ಅವರನ್ನೆಲ್ಲ ಸಹ ರಕ್ಷಣೆ ಮಾಡಿ
ಕೂಡಲೇ ಹೊಯ್ಸಳ ವಾಹನವನ್ನು ತರಿಸಿ ಆಂಬುಲೆನ್ಸ್ ಅನ್ನು ತರಿಸಿ ಆಸ್ಪತ್ರೆಗೆ ಬೋರಿಂಗ್ ಆಸ್ಪತ್ರೆಗೆ ಗಾಯಾಳುಗಳನ್ನ ರವಾನೆ ಮಾಡಿರ್ತಕ್ಕಂಥದ್ದು. DCP ಸೈದುಲ್ಲಾ ಅಡಾವತ್ ಅವರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೇ ಸಪ್ಪಿದೆ. 11 ಮಂದಿ ಇದುವರೆಗೂ ಸಹ ಮೃತಪಟ್ಟಿದ್ದಾರೆ. ಸುಮಾರು 47 ಮಂದಿ ಗಾಯಗೊಂಡಿದ್ರು. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗಬೇಕಿತ್ತು. ಅದನ್ನ DCP ಸೈದುಲ್ಲಾ ಅಡಾವತ್ ತಪ್ಪಿಸಿರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.